ಫೋನ್ ಪೇ ಇದ್ದ ಪ್ರತಿಯೊಬ್ಬ ಯೂಸರ್ಗೂ ಇನ್ಸ್ಟೆಂಟ್ ಆಗಿ 10 ಲಕ್ಷ ರೂಪಾಯಿವರೆಗೂ ಸಾಲ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಹೌದು ಗುರು, ಯಾರು ಬೇಕಾದ್ರೂ ಇನ್ಸ್ಟೆಂಟ್ ಆಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ನಿಮ್ಮ ಹತ್ರ ಒಂದು ಫೋನ್ ಪೇ ಅಪ್ಲಿಕೇಶನ್ ಇದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಯಾವ ರೀತಿ ಸಾಲಕ್ಕೆ ಅಪ್ಲೈ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅನ್ನೋದು ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದ್ರೆ ನಾವು ವಿಡಿಯೋ ಹಾಕ್ದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಹಾಗೆ ತಪ್ಪದೆ ವಿಡಿಯೋಗೊಂದು ಲೈಕ್ ಅನ್ನೋದು ಮಾಡಿ. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಸೂಪರ್ ವಿಡಿಯೋ ಅಂತ ಕಮೆಂಟ್ ಮಾಡಿ ಸೆಂಡ್ ಮಾಡಿ ಫ್ರೆಂಡ್ಸ್. ಮೊದಲಿಗೆ ಫೋನ್ ಪೇ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ತರ ಇಂಟರ್ಫೇಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಇಲ್ಲಿ ಎಲ್ಲಿ ಸಾಲ ಕೊಡ್ತಾರೆ ಗುರು ಅಂತ ಕೇಳ್ಬೋದು. ನಿಮಗೆ ಇಲ್ಲಿ ಒಂದು ಆಪ್ಷನ್ ಅನ್ನೋದಾದ್ರೆ ಕಾಣ್ತಿದೆ, ಲೋನ್ಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಬರೀ ಗೋಲ್ಡ್ ಲೋನ್ ಮಾತ್ರ ನನಗೆ ಬರ್ತಿದೆ. ಮ್ಯೂಚುವಲ್ ಫಂಡ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಮತ್ತೆ ಲೋನ್ ರಿಪೇಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇಷ್ಟು ಮಾತ್ರ ನನಗೆ ಈ ಅಪ್ಲಿಕೇಶನ್ ಅಲ್ಲಿ ಬರ್ತಿದೆ. ಸೊ ನಾನು ನ್ಯೂ ಯೂಸರ್ ಆಗಿರೋದಕ್ಕೆ ಈ ತರ ಬರ್ತಿದೆ. ನಾನು ಹಳೆ ಯೂಸರ್ ಆಗಿದ್ರೆ ನಾನು ಅದರಲ್ಲೂ ನಿಮಗೆ ತೋರಿಸ್ಕೊಟ್ಬಿಡ್ತೀನಿ, ಇನ್ನೊಂದು ಫೋನಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಇಲ್ಲಿ ನೋಡ್ಕೋಬಹುದು, ನನಗೆ 7.5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ ಹಳೆ ಯೂಸರ್ಗೆ. ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ 2 ಅಪ್ಲಿಕೇಶನ್ ಅಲ್ಲಿ ನನಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಿದ್ದಾರೆ. ಮತ್ತೆ ಇಲ್ಲಿ ನೋಡ್ಕೋಬಹುದು, ಇಲ್ಲಿ ನಿಮಗೆ 10 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಕೊಡ್ತಿದ್ದಾರೆ. ನೀವು ಯಾವ್ದ್ರ ಮುಖಾಂತರ ಆದ್ರೂ ತಗೋಬಹುದು, ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ಈಗ ಒಂದು ಅಪ್ಲಿಕೇಶನ್ ಮುಖಾಂತರ ನಾನು ಕ್ಲಿಕ್ ಮಾಡಿ ತೋರಿಸ್ತಿದ್ದೀನಿ. ನೀವು ಫೋನ್ ಪೇ ಅಪ್ಲಿಕೇಶನ್ ಮುಖಾಂತರ ಹೋಗಿದ್ದೀರಾ ಅನ್ನೋದಾದ್ರೆ ನಿಮಗೆ ಇನ್ಸ್ಟೆಂಟ್ ಆಗಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಈ ಅಪ್ಲಿಕೇಶನ್ ಅಲ್ಲಿ 10 ಲಕ್ಷ ರೂಪಾಯಿವರೆಗೂ ಇನ್ಸ್ಟೆಂಟ್ ಆಗಿ ಸಾಲ ಅನ್ನೋದಾದ್ರೆ ಕೊಡ್ತಾರೆ. ಪರ್ಸನಲ್ ಲೋನ್ ನೋಡ್ಕೋಬಹುದು. ನಿಮಗೆ ಇಲ್ಲಿ ಬಿಸ್ನೆಸ್ ಲೋನ್ ಅಂತ ಹೇಳ್ಬಿಟ್ಟು 5 ಲಕ್ಷ ರೂಪಾಯಿವರೆಗೂ ಸಾಲ ಅನ್ನೋದಾದ್ರೆ ಪಡ್ಕೋಬಹುದು. ಅಕಸ್ಮಾತ್ ಇಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಇನ್ನೊಂದು ಅಪ್ಲಿಕೇಶನ್ ಇತ್ತಲ್ವಾ, ಅದ್ರ ಮುಖಾಂತರ ನೀವು ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಮಾಡ್ಕೋಬಹುದು. ನೀವು ಫೋನ್ ಪೇ ಮುಖಾಂತರ ಹೋಗ್ತಿದ್ದೀರಾ ಅನ್ನೋದಾದ್ರೆ ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಕೊಡ್ತಾರೆ. ಇಲ್ಲಿ ನೋಡ್ಕೋಬಹುದು, ನಾನು ಹಳೆ ಯೂಸರ್ ಆಗಿರೋದಕ್ಕೆ ನನಗೆ ಈ ತರ ಕಾಣಿಸಿದೆ. ಹೊಸ ಯೂಸರ್ಸ್ಗೆ ನಿಮಗೆ ಈ ತರ ಕಾಣಿಸುತ್ತೆ. ತುಂಬಾ ಜನ ಫೇಕ್ ಅಂತ ಹೇಳ್ಬಿಟ್ಟು ಕಮೆಂಟ್ ಆಗ್ತಿರ್ತೀರಾ. ಇಲ್ಲಿ ನೋಡ್ಕೋಬಹುದು, ನಿಮ್ಗೆ ಕಾಣಿಸ್ತಿದೆ ನೋಡ್ಕೊಳ್ಳಿ, 2 ಡಿಫ್ರೆನ್ಸ್ ಅನ್ನೋದಾದ್ರೆ ನೋಡ್ಕೋಬಹುದು, ನಿಮ್ಗೆ ಕಾಣಿಸ್ತಿದೆ ಅನ್ಸುತ್ತೆ. ಮತ್ತೆ ಲೋನ್ ರಿಪೇಮೆಂಟ್ ಮಾಡಬೇಕು ಅಂತಂದ್ರೆ ಇಲ್ಲ ಡೈರೆಕ್ಟ್ ಆಗಿ ಲೋನ್ ರಿಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲೋನ್ ರಿಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ಟರ್ ಬೈ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವ ಲೋನ್ ತಗೊಂಡಿರ್ತೀರೋ ಅದರ ಮುಖಾಂತರ ನೀವು ಕ್ಲಿಯರ್ ಅನ್ನೋದಾದ್ರೆ ಮಾಡ್ಕೋಬಹುದು. ಸೊ ಈ ತರ ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಅಕಸ್ಮಾತ್ ಏನಾದ್ರು ನೀವು ನ್ಯೂ ಯೂಸರ್ ಆಗ್ಬಿಟ್ಟು ನಿಮಗೆ ಸಾಲ ಸಿಗ್ಲಿಲ್ಲ, ₹1 ಸಾಲ ಸಿಗ್ತಿಲ್ಲ ಅನ್ನೋ ಟೈಮಲ್ಲಿ ಫ್ರೆಂಡ್ಸ್ ನೀವು ನಮ್ಮ ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಟೈಟಲ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ಸ್ಟಾರ್ಟಿಂಗ್ ಅಲ್ಲೇ ಇಲ್ಲಿ ಬೆಸ್ಟ್ ಲೋನ್ ಆಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. ಕೆಳಗಡೆ ಬ್ರಾಂಚ್ ಲೋನ್ ಆಪ್ ಲಿಂಕ್ ಅಂತ ಇನ್ನೊಂದು ಕೊಟ್ಟಿರ್ತೀನಿ. ಈ ಅಪ್ಲಿಕೇಶನ್ಗೆ ರಿಜಿಸ್ಟರ್ ಆದ್ರೂ ಅಷ್ಟೇ ನಿಮಗೆ ಅಪ್ ಟು 2 ಲಕ್ಷ ರೂಪಾಯಿವರೆಗೂ ಸಾಲ ಕೊಡ್ತಾರೆ. 2 ಅಪ್ಲಿಕೇಶನ್ ಮಾತ್ರ ಬೊಂಬಾಟ ಅಪ್ಲಿಕೇಶನ್ಸ್ ಅಂತಾನೆ ಹೇಳ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಸಮೇತ ಇದೆ, ಜಾಯ್ನ್ ಅನ್ನೋದಾದ್ರೆ ಆಗ್ಬೋದು. ಟೆಲಿಗ್ರಾಮ್ ಗ್ರೂಪ್ ಸಮೇತ ಕೊಟ್ಟಿರ್ತೀನಿ. ಇದರಲ್ಲಿ ನಿಮಗೆ ಅಪ್ಡೇಟ್ಸ್ ಏನಾದ್ರು ಇದ್ರೆ ತಿಳಿಸ್ಕೊಡ್ತಿರ್ತೀನಿ, ಹೊಸ ಅಪ್ಲಿಕೇಶನ್ಸ್ ಯಾವ್ದಾದ್ರು ಬಂದ್ರೆ. ಫ್ರೆಂಡ್ಸ್, ಇನ್ನು ಮೈನ್ ಅಪ್ಲಿಕೇಶನ್ ವಿಚಾರಕ್ಕೆ ಬರೋದಾದ್ರೆ ಅಕಸ್ಮಾತ್ ನ್ಯೂ ಯೂಸರ್ಸ್ ಆದ್ರೆ ಲೋನ್ ರಿಪೇಮೆಂಟ್ ಅಂತ ಒಂದು ಆಪ್ಷನ್ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲೋನ್ ರಿಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಿಲ್ಟರ್ ಬೈ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಫಿಲ್ಟರ್ ಬೈ ಕ್ಯಾಟಗರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಕನ್ಸ್ಯೂಮರ್ ಲೋನ್ ಅಂತ ಒಂದು ಆಪ್ಷನ್ ಕಾಣುತ್ತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಲವೊಂದು ಅಪ್ಲಿಕೇಶನ್ಸ್ ಅನ್ನೋದಾದ್ರೆ ಬರುತ್ತೆ. ಇದನ್ನ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿಂದ ನೀವು ಡೈರೆಕ್ಟ್ ಆಗಿ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಇದೆಲ್ಲ ಟ್ರಸ್ಟೆಡ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಫೋನ್ ಪೇನೆ ಖುದ್ದು ರಿಪೇಮೆಂಟ್ ಮಾಡಿಸ್ಕೊಂತಿದೆ ಅಂತಂದ್ರೆ ಇದೆಲ್ಲ ಟ್ರಸ್ಟೆಡ್ ಅಪ್ಲಿಕೇಶನ್ಸ್ ಆಗಿರುತ್ತೆ. ಇದೆಲ್ಲ ನೋಡ್ಕೋಬಹುದು. ನಿಮಗೆ ತುಂಬಾ ಆಪ್ಷನ್ಸ್ ಅನ್ನೋದಾದ್ರೆ ಕಾಣಿಸುತ್ತೆ. ಜಸ್ಟ್ ಮನಿ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಕ್ರೆಡಿಟ್ ಬಿ ಆಗಿರ್ಬೋದು, ಕಿಸ್ಟ್ ಆಗಿರ್ಬೋದು. ಮತ್ತೆ ಇಲ್ಲಿ ನಿಮಗೆ ತುಂಬಾ ಆಪ್ಷನ್ಸ್ ಅನ್ನೋದಾದ್ರೆ ಕಾಣುತ್ತೆ. ಬಜಾಜ್ ಆಟೋ ಫಿನಾನ್ಸ್ ಆಗಿರ್ಬೋದು, ಈ ತರದ್ದೆಲ್ಲ ಕನ್ಸ್ಯೂಮರ್ ಲೋನ್ಸ್ ಅಲ್ಲಿ ನಿಮಗೆ ಅವೈಲಬಲ್ ಅನ್ನೋದಾದ್ರೆ ಇರುತ್ತೆ. ಇದನ್ನ ನೀವು ಡೈರೆಕ್ಟ್ ಆಗಿ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಸೊ ನೀವು ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಅಕಸ್ಮಾತ್ ಸಿಗ್ಲಿಲ್ಲ ಅನ್ನೋದಾದ್ರೆ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಇದ್ರೆ ಸಾಕು, ಇನ್ಸ್ಟೆಂಟ್ ಆಗಿ ಲೋನ್ ಅನ್ನೋದಾದ್ರೆ ಪಡ್ಕೋಬಹುದು. ಹಳೆ ಯೂಸರ್ಸ್ಗೆ ತುಂಬಾ ಹೆಲ್ಪ್ ಅನ್ನೋದಾದ್ರೆ ಆಗುತ್ತೆ. ಹಳೆ ಯೂಸರ್ಸ್ಗೆ ಕೆಲವೊಬ್ಬರಿಗೆ ಶೋ ಆಗ್ತಿದೆ, ನ್ಯೂ ಯೂಸರ್ಸ್ಗೆ ಶೋ ಅನ್ನೋದಾದ್ರೆ ಆಗ್ತಿಲ್ಲ. ಸೊ ಅದರಿಂದ ನನಗೆ ಕಮೆಂಟ್ಸ್ ಅನ್ನೋದಾದ್ರೆ ಬರ್ತಿದೆ, ತುಂಬಾ ಫೇಕ್ ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಯಾವುದೇ ತರದ್ದು ಫೇಕ್ ಇಲ್ಲ, ನೀವೇ ನೋಡೋದ್ರಲ್ಲ ಡಿಫ್ರೆನ್ಸ್ ಎರಡಕ್ಕೂ. ಸೊ ಈ ತರ ನೀವು ಈ ಅಪ್ಲಿಕೇಶನ್ ಮುಖಾಂತರ ನೀವು ಆರಾಮಾಗಿ ಸಾಲಕ್ಕೆ ಅನ್ನೋದಾದ್ರೆ ಅಪ್ಲೈ ಅನ್ನೋದಾದ್ರೆ ಮಾಡ್ಕೋಬಹುದು. ಅಪ್ಲಿಕೇಶನ್ ಲಿಂಕ್ ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಅನ್ನೋದಾದ್ರೆ ಮಾಡ್ಕೊಳ್ಳಿ. ಇನ್ನು ಫೋನ್ ಪೇ ಅಪ್ಲಿಕೇಶನ್ ಅಲ್ಲಿ ನೀವೇನಾದ್ರೂ ಸಾಲ ತಗೊಂತಿದ್ದೀರಾ ಅನ್ನೋದಾದ್ರೆ ಇಂಟ್ರೆಸ್ಟ್ ರೇಟ್ಸ್ ಎಲ್ಲ ಹೇಗಿರುತ್ತೆ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ 1 ಲಕ್ಷ ನೀವು ಸಾಲ ತಗೊಂತಿದ್ದೀರಾ, ಟೆನ್ಯೂರ್ 12 ತಿಂಗಳು ತಗೊಂತಿದ್ದೀರಾ ಅನ್ನೋದಾದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ರೇಟು 24% ಅನ್ನೋದಾದ್ರೆ ಇರುತ್ತೆ. ಪ್ರೊಸೆಸಿಂಗ್ ಫೀಸ್ ನೋಡೋದಾದ್ರೆ 2500 ರೂಪಾಯಿ ಚಾರ್ಜ್ ಮಾಡ್ತಾರೆ. GST ಅಂತ ಹೇಳ್ಬಿಟ್ಟು 450 ರೂಪಾಯಿ ಮಾಡ್ತಾರೆ. ನಿಮಗೆ ಟೋಟಲ್ ಇಂಟ್ರೆಸ್ಟ್ ರೇಟ್ ಆಗೋದು 13,756 ರೂಪಾಯಿ ಅನ್ನೋದಾದ್ರೆ ಆಗುತ್ತೆ.
ನಿಮಗೆ EMI ನೋಡೋದಾದ್ರೆ ನಿಮಗೆ 9,497 ರೂಪಾಯಿ ಅನ್ನೋದಾದ್ರೆ ಪೇ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಡಿಸ್ಬರ್ಸಲ್ ಆಗೋದು 97,000 ರೂಪಾಯಿ ಅನ್ನೋದಾದ್ರೆ ಆಗುತ್ತೆ. ನೀವು ಟೋಟಲ್ ರಿಪೇಮೆಂಟ್ ಮಾಡಬೇಕಾಗಿರೋದು 1,13,000 ರೂಪಾಯಿ ಅನ್ನೋದಾದ್ರೆ ಟೋಟಲ್ ರಿಪೇಮೆಂಟ್ ಮಾಡಬೇಕಾಗುತ್ತೆ. 4.4 ರೇಟಿಂಗ್ಸ್ ಇದೆ, 50 ಮಿಲಿಯನ್ ಪ್ಲಸ್ ಡೌನ್ಲೋಡ್ಸ್ ಇದೆ. ಅಪ್ಲಿಕೇಶನ್ ನಿಮಗೆ ಪ್ಲೇ ಸ್ಟೋರ್ ಅಲ್ಲಿ ಅವೈಲಬಲ್ ಇದೆ. ಅಪ್ಲಿಕೇಶನ್ ನೇಮ್ ನೋಡೋದಾದ್ರೆ ಫೋನ್ ಪೇ ಅಪ್ಲಿಕೇಶನ್ ಅಂತ. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ. ಅಕಸ್ಮಾತ್ ಏನಾದರೂ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಿಮಗೆ ಸಾಲ ಸಿಗ್ಲಿಲ್ಲ ಅನ್ನೋದಾದ್ರೆ ಬೆಸ್ಟ್ ಲೋನ್ ಆ್ಯಪ್ ಲಿಂಕ್ ಅಂತ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.